ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ಲಾಗ್ಸ್ಗೆ ಸ್ವಾಗತ. ಬರೀ ಚಪಾತಿ ತಿಂದು ತಿಂದು ಬೇಜಾರಾಗಿದ್ದರೆ ಚಪಾತಿ ಮಾಡೋದ್ರಲ್ಲಿನೇ ನಾವು ಇನ್ನೊಂದು ಥರನೂ ಅಡುಗೆನೂ ಮಾಡ್ಬೋದು. ಅದೇನಪ್ಪ ಅಂತಂದರೆ ಆಲೂ ಪರೋಟ. ಆಲೂ ಪರೋಟಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬೇಯಿಸಿರೋ ಆಲೂಗಡ್ಡೆ, ಒಂದು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಬೇಯಿಸಿರೋ ಆಲೂಗಡ್ಡೆನ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ರಿ, ಅಂದರೆ ಮಿದುವಾಗಿ ಒಡ್ಕೊಳ್ರಿ. ಎಲ್ಲನೂ ಒಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಹೆಚ್ಚಿಟ್ಟಿದ್ದೆಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳಿ. ನಿಮ್ಗೆ ಏನೇನು ಬೇಕೋ, ಮತ್ತು ಇದರಲ್ಲಿ ಕ್ಯಾರೆಟು, ಬೀಟ್ರೂಟು ಎಲ್ಲನೂ ಹಾಕ್ಕೋಬೋದು. ನಾನಿಲ್ಲಿ ಬರೀ ಆಲೂಗಡ್ಡೆ ಅಷ್ಟೇ ಹಾಕಿರೋದು, ಹಾಗಾಗಿ ಮತ್ತು ಹೆಚ್ಚಿಟ್ಟಿದ್ದಂತೆ ಎಲ್ಲನೂ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಬದಲಾಗಿ ನೀವು ಬರೀ ಖಾರದ ಪುಡಿನೂ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಮೆಣಸಿನ್ಕಾಯಿನೂ ಯೂಸ್ ಮಾಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿ ಖಾರ ಇಲ್ಲ ಅಂತ ಅಂದ್ಬಿಟ್ಟು ಖಾರದ ಪುಡಿನೂ ಯೂಸ್ ಮಾಡಿದ್ದೀನಿ. ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನದ ಪೌಡ್ರ್ ಹಾಕ್ಕೊಳ್ರಿ. ಹಾಕ್ಕೊಂಡ್ಬಿಟ್ಟು ನಿಮ್ಗೆ ಬೇಕಾಗಿರೋ ಮಸಾಲೆ ಯಾವ್ದು ಬೇಕೋ ಅದನ್ನ ಹಾಕ್ಕೋಬೋದು. ನಾನಿಲ್ಲಿ ಚಕ್ಕೆ ಪೌಡರ್ ಹಾಕ್ಕೊಳ್ರಿ, ನಿಮ್ಗೆ ಬೇಕಾಗಿರೋದನ್ನೆಲ್ಲ ಹಾಕ್ಕೋಬೋದು. ಹಾಗೆ ಇಲ್ಲಿ ಎಲ್ಲನೂ ಕೂಡಿಸ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಇದನ್ನ ಸ್ಪೂನಲ್ಲಾದರೂ ಕಲಿಸ್ಕೊಳ್ಳಿ, ಇಲ್ಲ ಕೈಯಲ್ಲಾದರೂ ಕಲಿಸ್ಕೊಳ್ಳಿ. ಕೈಯಲ್ಲೇ ಕಲಿಸಿದ್ರೆ ಅದೆಲ್ಲ ಒಂದು ಹತ್ಕೊಂಡ್ಬಿಡುತ್ತೆ ಮಸಾಲೆ. ಹಾಗಾಗಿ ನಾನು ಕೈಯಲ್ಲೇ ಕಲಿಸ್ತಾ ಇರೋದು. ಮತ್ತು ಇದು ಬೇಕಾದರೆ ಎಣ್ಣೆನೂ ಯೂಸ್ ಮಾಡ್ಕೋಬೋದು, ತುಪ್ಪನೂ ಯೂಸ್ ಮಾಡ್ಕೋಬೋದು. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಲಿಸ್ತಾ ಈ ರೀತಿ ಉಂಡೆಗಳಾಗಬೇಕು. ಉಂಡೆ ಆದರೆ ಮಾಡೋಕ್ಕೆ ಕರೆಕ್ಟಾಗುತ್ತೆ. ಹಾಗೆ ಇಲ್ಲಿ ನಾನಿಲ್ಲಿ ಒಂದು 10 ಉಂಡೆ ಆಗಿದ್ದಾವೆ. 10 ಉಂಡೆ ಮಾಡಿಟ್ಟಿದ್ದೀನಿ. ಹಾಗೆ ಚಪಾತಿ ಹಿಟ್ಟು ಇಟ್ಕೊಂಡಿದ್ದೀನಿ. ಚಪಾತಿ ಹೇಗೆ ನಾದ್ತಿರಲ್ಲ ಚಪಾತಿ ಮಾಡೋಕ್ಕೆ, ಹಾಗೆ ನಾದ್ಕೋಬೇಕು ಹಿಟ್ಟನ್ನು. ಹಾಗೆ ಒಂದೊಂದಾಗಿ ಉಳ್ಳಿ ಇಟ್ಕೊಂಡಿದ್ದೀನಿ. ಉಳ್ಳಿಲಿ ಇದನ್ನ ಉಂಡೆ ಮಾಡಿಟ್ಟಿದ್ವಲ್ಲ, ಆ ಉಂಡೆನ ಇದರಲ್ಲಿ ಹಾಕಿಬಿಟ್ಟು ತುಂಬ್ಕೋಬೇಕು. ಅದನ್ನ ಈ ರೀತಿ ಫುಲ್ ತುಂಬಿಬಿಟ್ಟು ಈ ರೀತಿ ಮೇಲ್ಗಡೆ ಈ ರೀತಿ, ಅಂದರೆ ಈರುಳ್ಳಿ ಹಾಕಿರ್ತೀವಲ್ಲ, ಹಾಗಾಗಿ ಅದು ಹಿಟ್ಟು ಸ್ವಲ್ಪ ಮೇಲೆ ಬರುತ್ತೆ. ಹಾಗೆ ಈ ರೀತಿ ರೌಂಡಾಗಿ ತುಂಬ್ಕೋಬೇಕು ಅದರಲ್ಲಿ ಉಂಡೆನ, ಅದು ಮಸಾಲೆ ಉಂಡೆನ, ಆಲೂಗಡ್ಡೆದು ತುಂಬ್ಕೊಂಡ್ಬಿಟ್ಟು ಈ ರೀತಿ ಚಪಾತಿ ಲಟ್ಟಿಸ್ಕೋಬೇಕು. ಸ್ವಲ್ಪನೇ ಹಿಟ್ಟು ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು. ಇದನ್ನ ಹೊಳ್ಸಿ ಹಾಕ್ಕೊಂಡು ಲಟ್ಟಿಸ್ಕೋಬಾರ್ದು. ಒಮ್ಮೆ ಒಂದು ಸೈಡಲ್ಲೇ ಲಟ್ಟಿಸ್ಕೋಬೇಕು. ಅದು ತುಂಬಿರ್ತೀವಲ್ಲ, ತುಂಬಿದ್ದು ತುದಿ ಇರುತ್ತಲ್ಲ, ಅದನ್ನು ಕೆಳಗಡೆನೇ ಮಾಡಿಬಿಟ್ಟು ಲಟ್ಟಿಸ್ಕೋಬೇಕು. ಹಾಗೆ ಹಂಚಿಟ್ಕೊಂಡಿದ್ದೀನಿ. ಹಂಚು ಕಾದಿದೆ. ಈಗ ಹಂಚು ಕಾದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಚಿಂಬಿಡ್ಸ್ಕೊಂಡಿದ್ದೀನಿ. ಚಿಂಬಿಡ್ಸ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡಿರೋ ಪರೋಟನ ಹಾಕಿ ಒಂದು ಸೈಡ್ ಬೇಯಿಸ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. ಹಾಕೋವಾಗ ನಿಧಾನಕ್ಕೆ ಹಾಕ್ಕೊಳ್ಳಿ, ಇಲ್ಲ ಕಟ್ಟಾಗಿಬಿಡುತ್ತೆ. ನಾನು ಒಂದೊಂದೇ ಲಟ್ಟಿಸ್ಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಬಿಸಿ ಹಾಗೆ ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ಕೊಡ್ತಾಯಿದ್ದೀನಿ. ಆಲೂಗಡ್ಡೆ ಪರೋಟನ ನೀವು ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ. ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಟ್ಟಾಗ್ತವೆ. ಮೆಣಸಿನ್ಕಾಯಿ ಬದಲಾಗಿ ನೀವು ಬರೀ ಖಾರದ ಪುಡಿನಾದರೂ ಯೂಸ್ ಮಾಡ್ಕೋಬೋದು. ಇದನ್ನ ಸಾಸ್ ಜೊತೆಗೆ ತಿಂದರೂ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಮೊಸರು ಕೂಡ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ಸಾಸ್ ಹಚ್ಕೊಟ್ಟು ರೋಲ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.